ಬೆಳಗ್ಗೆಯಿಂದಲೂ ಕೂಡ 6 ಗಂಟೆಯಿಂದ ಮಮತಾ ನಿಮ್ ಜೊತೆಗೆ ಜಾಯ್ನ್ ಆಗಿದ್ರು, ಅರವಿಂದ್ ಅವರು ಕೂಡ ಇದ್ರು. ಈಗ ನಾನು ಜಾಯ್ನ್ ಆಗಿದ್ದೇನೆ. ಈ ಮಹಾ ತೀರ್ಪಿನಲ್ಲಿ ಬಹಳ ಮುಖ್ಯವಾಗಿದೆ ಹೇಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಚುನಾವಣೆಯ ಫಲಿತಾಂಶಗಳು ಕೇಂದ್ರ ಸರ್ಕಾರದ ಮೇಲೆ ಪರಿಣಾಮಗಳನ್ನ ಬೀರಬಹುದು. ಪರಿಣಾಮ ಅಂತಂದ್ರೆ ಸರ್ಕಾರ ಬಿದ್ದೋಗುವಂಥದ್ದಲ್ಲ. NDA ಮೈತ್ರಿಕೂಟ ಇದೆ, ಲೆಕ್ಕಾಚಾರಗಳೇನು, ಜನ ಹೇಗೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಬರುತ್ತೆ. ರಾಜ್ಯದ 3 ಚುನಾವಣೆಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಏನ್ ಪರಿಣಾಮಗಳು ಬೀಳುತ್ತೆ, ಸರ್ಕಾರ ಬಿದ್ದೋಗುವಂಥದ್ದಲ್ಲ, ಬೇರೆ ರೀತಿಯಾದಂಥ ಪರಿಣಾಮಗಳು, ಅವುಗಳನ್ನೆಲ್ಲ ವಿವರವಾಗಿ ನಿಮ್ಗೆ ನೋಡ್ತಾ ಹೋಗೋಣ. ಇನ್ನಾದ ಅರ್ಧ ಗಂಟೆ ಬಾಕಿ ಇದೆ, ಮತ ಎಣಿಕೆ ಆರಂಭವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶ ಬರಕ್ಕೆ ಶುರುವಾಗುತ್ತೆ. ತೀವ್ರ ಕುತೂಹಲ ಕೆರಳಿಸಿದೆ ಚನ್ನಪಟ್ಟಣ. ಯಾರಿಗೆ ಅಲ್ಲಿ ಕಿರೀಟ? ನಿಖಿಲ್ ಯೋಗೇಶ್ವರ್ ಸ್ಟಾರ್ ವಾರ್ನಲ್ಲಿ ಯಾರಿಗೆ ಜಯ ಸಿಗಲಿದೆ? 3 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಆರಂಭದಲ್ಲಿ ಅಂಚೆ ಮತ ಎಣಿಕೆ ಆರಂಭವಾಗುತ್ತೆ. 8-8:30 ಆದ ನಂತರ ನಿಮಗೆ ಬ್ಯಾಲೆಟ್ಗಳು ಓಪನ್ ಆಗುತ್ತೆ. ಚನ್ನಪಟ್ಟಣದಲ್ಲಿ ಒಟ್ಟು 20 ಸುತ್ತಿನ ಮತ ಎಣಿಕೆ ಇದೆ. ಸೊ ಅರೌಂಡ್ 12 ಗಂಟೆ ಅಷ್ಟೊತ್ತಿಗೆ ನಿಮ್ಮೊಂದು ರಿಸಲ್ಟ್ ಬಂದುಬಿಡ್ಬೋದು. ಮೊದಲ 5 ಸುತ್ತು ಏನಾಗುತ್ತೆ, 6ರಿಂದ 10ನೇ ಸುತ್ತು ಚನ್ನಪಟ್ಟಣ ನಗರದ ಮತ ಎಣಿಕೆ ಬರುತ್ತೆ. 10ರಿಂದ 20ನೇ ಸುತ್ತು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಗ್ರಾಮೀಣ ಪ್ರದೇಶಗಳ ಮತ ಎಣಿಕೆ ಆಗುತ್ತೆ. ಅದರ ಮೇಲೆ ನಿರ್ಧಾರ ಆಗುತ್ತೆ ಗ್ರಾಮೀಣ ಭಾಗದಲ್ಲಿರುವಂಥ ಜನ ಯಾವ ಕಡೆಗೆ ತಿರುಗಿದ್ದಾರೆ ಅನ್ನುವಂಥ ಲೆಕ್ಕಾಚಾರ. ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ಸರ್ ಗ್ರಾಮೀಣದ ಭಾಗದ ಜನ ಯಾವ ಕಡೆಗೆ ಹೋದ್ರು, ನಗರ ಪ್ರದೇಶದ ಹೆಂಗ್ ಹೋದ್ರು ಅಂತಂದಾಗ ಈ ಮತ ಎಣಿಕೆ ಮಾಡಬೇಕಾದ್ರೆ ಮತ ಪೆಟ್ಟಿಗೆಗಳಿದೆಯಲ್ಲ ಅದು ಎಲ್ಲಿದು ಓಪನ್ ಆಗಿದೆ ಅನ್ನುವಂಥ ಲೆಕ್ಕಾಚಾರದ ಮೇಲೆ ನಗರ ಭಾಗದಲ್ಲಿರುವಂಥವರು ಯಾವ ಕಡೆಗೆ ವೋಟ್ ಹಾಕಿದ್ದಾರೆ, ಗ್ರಾಮೀಣ ಭಾಗದವರು ಯಾವ ಕಡೆಗೆ ವೋಟ್ ಹಾಕಿದ್ದಾರೆ ಅನ್ನುವಂಥದ್ದು ತಿಳಿಯುತ್ತೆ. ಸೊ ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬಹಳ ಇಂಪಾರ್ಟೆಂಟ್ ಇರುವಂಥದ್ದು, ಬಹಳ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು ಸಂಡೂರು ಶಿಗ್ಗಾವಿ ಏನಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇಲ್ಲದೆ ಇರಬಹುದು ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಬಟ್ ಸಂಡೂರು ಕಾಂಗ್ರೆಸ್ಸಿಗೂ ಅಷ್ಟೇ ಮೂಲವಾಗಿದೆ. ಕಾರಣ ಇಲ್ಲಿಯವರೆಗೂ ಅದನ್ನು BJP ಗೆದ್ದುಕೊಂಡಿರುವಂಥ ಕ್ಷೇತ್ರ ಅಲ್ಲ. ಕಾಂಗ್ರೆಸ್ ಹಿಡಿತವನ್ನು ಅಲ್ಲಿ ಸ್ಥಾಪಿಸ್ತಾ ವಿಜಯೇಂದ್ರ ಅವರು ತಮ್ಮ ಡಾಮಿನೇಟ್ ಲಿಂಗಾಯತ ಮತಗಳನ್ನು ಉಳಿಸ್ಕೊಂಡು ಪ್ರಾಬಲ್ಯವನ್ನು ಮೆರೆಯೋಕೆ ಸಾಧ್ಯ ಆಗತ್ತಾ, ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಳ್ಳಾರಿಯಲ್ಲಿ ಹಿಡಿದುಕೊಳ್ಳೋಕೆ ಸಾಧ್ಯ ಆಗತ್ತಾ ಅನ್ನುವಂಥ ಚರ್ಚೆಗಳು ಸಂಡೂರಿನ ವಿಚಾರಕ್ಕೆ ಬರುತ್ತೆ. ಆದರೆ ಚನ್ನಪಟ್ಟಣ ವಿಚಾರಕ್ಕೆ ಬಂದಾಗ ಕುಮಾರಸ್ವಾಮಿ ಅವರು ತಮ್ಮ ಹಿಡಿತವನ್ನು ಇನ್ನೂ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗತ್ತಾ, ಆ ಪ್ರಾಬಲ್ಯವನ್ನ DK ಶಿವಕುಮಾರ್ ಅಳಿಸಿ ಹಾಕಿ ತಮ್ಮ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡ್ತಾರ? ಇದು ಈಗ ಚನ್ನಪಟ್ಟಣದ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆಯಲ್ವಾ ಇಲ್ಲಿ ನಿಖಿಲ್ ಯೋಗೇಶ್ವರನ್ನ ಹೊರತುಪಡಿಸಿದ್ರೆ? ಖಂಡಿತ ಹೌದು. ಯಾಕಂದರೆ ಅರುಣ್, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಅದರದ್ದೇ ಆದ ಬೇರೆ ಬೇರೆ ಲೆಕ್ಕಾಚಾರಗಳಿರ್ತವೆ. ನೀವೇ ಹೇಳಿದಂತೆ ಸಂಡೂರಿನ ವಿಚಾರಕ್ಕೆ ಬರೆದ್ರೆ ಅಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಅನ್ನುವಂಥ 2 ಮತಗಜಗಳ ನಡುವಿನ ಹೋರಾಟದ ಪ್ರತಿಷ್ಠೆ ಅದು. ಅಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ. ಚನ್ನಪಟ್ಟಣಕ್ಕೆ ಬಂದರೆ ಇದು ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಒಬ್ಬರಿಗೆ ಇದು ಜನ್ಮಭೂಮಿ ಹೌದು, ಇನ್ನೊಬ್ಬರಿಗೆ ಕರ್ಮಭೂಮಿ ಹೌದು. ಇಬ್ಬರ ಪಾಲಿಗೂ ಕೂಡ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಆಗಿರುವಂಥ ಜಿಲ್ಲೆ ಕೂಡ ಹೌದು. ಅದರಲ್ಲಿ ಇಬ್ಬರಿಗೂ ಸರಿಸಮಾನಾಗಿ ಸಡ್ಡು ಹೊಡೆದು ನಿಂತ ತಮ್ಮದೇ ಒಂದು ರಾಜಕೀಯ ಜೀವನವನ್ನು ಕಟ್ಟಿಕೊಂಡಂಥವರು ಯೋಗೇಶ್ವರ್. ಆ ಯೋಗೇಶ್ವರ್ ಈಗ DK ಶಿವಕುಮಾರ್ ಜೊತೆ ಸೇರಿಕೊಂಡು ಕುಮಾರಸ್ವಾಮಿ ಅವರನ್ನು ಎದುರಿಸಿದ್ದಾರೆ. ಹಾಗಾಗಿ ಸಾಕಷ್ಟು ಕಾರಣಗಳಿಗಾಗಿ ಇದು ಕುತೂಹಲವನ್ನು ಕೆರಳಿಸ್ತಾ ಇರುವಂಥ ಕ್ಷೇತ್ರ ಮತ್ತು 3 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಕುತೂಹಲವನ್ನು ಕಾಯ್ದಿರಿಸಿರುವಂತಹ, ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂತಹ, ಒಂದು ರೀತಿಯ ರಾಜಕೀಯ ಜಿದ್ದಿಗೆ ವೇದಿಕೆ ಆಗಿರುವಂಥ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮಾನದಂಡದ ಮೇಲೆ ಸೋಲು ಗೆಲುವು ನಿರ್ಧಾರ ಆಗುತ್ತೆ, DK ಶಿವಕುಮಾರ್ ವರ್ಸಸ್ HDKನ ಅಥವಾ ರಾಜ್ಯ ಸರ್ಕಾರ ವರ್ಸಸ್ ಮೈತ್ರಿಕೂಟನ, ಇವೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ಒಂದು ರೀತಿಯ ಜಿದ್ದಿಯ ಜೊತೆಗೆ ಸಾಕಷ್ಟು ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಈ ಬಾರಿಯ ಚನ್ನಪಟ್ಟಣದ ಉಪಚುನಾವಣೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಅರುಣ್. ಓಕೆ ಸುಖೇಶ್, ಹಾಗಿದ್ದಾಗ ಕುಮಾರಸ್ವಾಮಿ ವರ್ಸಸ್ ಇಲ್ಲಿ DK ಶಿವಕುಮಾರ್ ಅನ್ನುವಂಥದ್ದೇ ಬರೋದೇ ಆದ್ರೆ, ಅಂದ್ರೆ ಇದರ ಸೋಲು ಗೆಲುವು ಎಲ್ಲವೂ ಕೂಡ ನಂದು, ನಾನೇ ಸ್ಪರ್ಧೆ ಮಾಡಿದ್ದು ಅನ್ನುವಂಥದ್ದನ್ನು DK ಶಿವಕುಮಾರ್ ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅವರು ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಬಟ್ ಸರ್ಕಾರದ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳನ್ನ ಇದು ಬೀರಬಹುದು? ಸರ್ಕಾರ ಬೀಳುವಂತ ವಿಚಾರಕ್ಕೆ ನಾನು ಮಾತನಾಡ್ತಾ ಇಲ್ಲ, ಹೇಗೆ ಇದರ ಪರಿಣಾಮಗಳನ್ನು ಕಾಣಿಸ್ಕೊಳ್ಬಹುದು ಸರ್ಕಾರದ ಮೇಲೆ? ಪುನರ್ರಚನೆ ವಿಚಾರ ಆಗಿರಬಹುದು, ಮುಖ್ಯಮಂತ್ರಿಯ ಬದಲಾವಣೆಗಳ ವಿಚಾರ ಆಗಿರಬಹುದು, ಇಂತಹ ಚರ್ಚೆಗಳಿಗೆ ಇದು ಹೇಗೆ ಆಸ್ಪದವನ್ನು ತಂದುಕೊಡುತ್ತೆ? ಗ್ಯಾರಂಟಿಗಳ ವಿಚಾರದಲ್ಲಿ ಇದು ಹೇಗೆ ಆಸ್ಪದವನ್ನು ತಂದುಕೊಡುತ್ತೆ? ಅರುಣ್, ಖಂಡಿತ ಸಾಕಷ್ಟು ವಿಚಾರಗಳು ಚುನಾವಣಾ ಹೊಸ್ತಿಲಲ್ಲಿ ಚರ್ಚೆಗೆ ಬಂದಿದ್ದು. ಪ್ರಮುಖವಾಗಿ ಈ ಬಾರಿಯ ಉಪಚುನಾವಣೆ ವಿಚಾರದಲ್ಲಿ ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು ಅಂತ BJP ಅಥವಾ JDS ಸಹಜವಾಗಿ ಹೇಳ್ತಿದ್ರು. ಈ ಸರ್ಕಾರ ವಿಫಲವಾಗಿದೆ ಅಥವಾ ಗ್ಯಾರಂಟಿ ವಿಫಲವಾಗ್ತಿದೆ ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು. ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ರಾಜ್ಯದ ಗ್ಯಾರಂಟಿಯ ವಿಚಾರ ಚರ್ಚೆ ಆಗಿರುವಂಥದ್ದು, ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾರೆ ಅನ್ನುವಂಥ ವಿಚಾರ ಚರ್ಚೆ ಆಗಿರುವಂಥದ್ದು. ಜೊತೆಗೆ ಸರ್ಕಾರದ ಇಮೇಜ್ ಇದು ಅಥವಾ ಸರ್ಕಾರದ ಬಗ್ಗೆ ಜನ ತೀರ್ಪು ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ವಿಪಕ್ಷಗಳು ಹೇಳ್ಕೊಂಡು ಬಂದಿದ್ರು.
ಕಾಂಗ್ರೆಸ್ ಅದನ್ನ ಎಲ್ಲೋ ಒಂದು ಕಡೆ ತಮ್ಮ ಗ್ಯಾರಂಟಿಯೂ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಗಾಗಿ ತಮ್ಮ ಆಡಳಿತದ ವಿಚಾರಕ್ಕಾಗಿ ಮತ್ತು ಬಹುತೇಕ ಉಪಚುನಾವಣೆಗಳಲ್ಲಿ ಆಡಳಿತ ಪಕ್ಷಕ್ಕೆ ಮಣೆ ಹಾಕಿದಂಥ ಲೆಕ್ಕಾಚಾರವನ್ನು ಇಟ್ಟುಕೊಂಡು ನಾವು ಗೆಲ್ತೀವಿ ಅನ್ನುವಂಥ ಲೆಕ್ಕಾಚಾರದ ಮಾತುಗಳನ್ನು ಅವರು ಕೂಡ ಹೇಳ್ಕೊಂಡು ಬಂದಿದ್ರು. ಇನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಿರುದ್ಧವಾದ ಮಾತುಗಳೇನಿದ್ರು ಕೂಡ ಒಂದು ರೀತಿಯ ಅನ್ಡಿಕ್ಲೇರ್ಡ್ ಅನ್ನುವಂಥ ರೀತಿಯ ಒಂದು ಅಗ್ರಿಮೆಂಟ್ ಆದಂತೆ ಕಾಣಿಸ್ತಾ ಇದೆ. ಅದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಮಧ್ಯೆ, ಅದು ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿರುವಂಥ ವಿಚಾರ. ಅದಕ್ಕೂ ಲೆಕ್ಕ ಹಾಕೋದ್ರೆ ಅದಕ್ಕೂ ಇನ್ನೂ 1 ವರ್ಷ ಬೇಕು. ಆದರೆ ಮೂಢ ವಿಚಾರ ಸೇರಿದಂತೆ ಬೇರೆ ಬೇರೆ ಬೆಳವಣಿಗೆಯ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬದಲಾವಣೆಯೂ ಸೇರಿದಂತೆ ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬಂದಿದ್ದು ಹೌದು. ಆದರೆ ಈ ಸೋಲು ಗೆಲುವಿನಲ್ಲಿ ಮೂರನ್ನು ಕೂಡ ಬಹುಶಃ ಒಂದು ರೀತಿಯ ಸರಿಸಮನಾಗಿ ನೋಡ್ಕೊಂಡು ಹೋಗ್ಬೋದು. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಥವಾ ಅವರ ನಿಲುವು ಅಥವಾ ಅವರ ಪ್ರತಿಷ್ಠೆ ಅನ್ನುವ ವಿಚಾರ ತೆಗೆದುಕೊಂಡಾಗ ಚನ್ನಪಟ್ಟಣ ಒಂದು ಸೈಡ್ ಇಟ್ಟು ನೋಡೋದಾದರೂ ಕೂಡ, ಮತ್ತೊಂದು ಕಡೆ ಶಿಗ್ಗಾವಿಯ ವಿಚಾರ ಇರ್ಬೋದು, ಸಂಡೂರಿನ ವಿಚಾರ ಇರ್ಬೋದು, ಚನ್ನಪಟ್ಟಣದ ವಿಚಾರ ಇರ್ಬೋದು, ಸೋಲು ಗೆಲುವು ಸಹಜವಾಗಿಯೇ ಒಂದು ಸರ್ಕಾರವಾಗಿ ಯಾವ ರೀತಿ ಇಮೇಜನ್ನು ಉಳಿಸ್ಕೊಂಡಿದೆ ಅನ್ನುವಂಥ ಒಂದು ರೀತಿ ಅಗ್ನಿ ಪರೀಕ್ಷೆ ಹೌದು. ಅಕಸ್ಮಾತ್ ಅದು ಏನೇ ಆದರೂ ಕೂಡ ವಿಪಕ್ಷಗಳು ಅದನ್ನೇ ಹೇಳುವಂಥದ್ದು, ಅಕಸ್ಮಾತ್ ಕಾಂಗ್ರೆಸ್ಗೆ ಸೋಲಾದರೆ ನೋಡಿ ಸರ್ಕಾರ ವಿಫಲವಾಗಿದೆ ಅಂತನೋ, ಆಡಳಿತ ಕುಸಿದಿದೆ ಅಂತನೋ ಏನೋ ಒಂದು ಕಾರಣಗಳನ್ನ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಗೆದ್ದರೆ ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಒಂದಿರುತ್ತೆ, ನೋಡಿ ನಾವು 3 ಗೆದ್ದಿದ್ದೀವಿ, ನಮ್ಮ ಸರ್ಕಾರದ ಇಮೇಜ್ ಇದೆ, ಇನ್ನೂ ಕೂಡ ನಮಗೆ ಜನಾಭಿಪ್ರಾಯ ಇದೆ, ಅಥವಾ ಗ್ಯಾರಂಟಿ ನಮ್ಮನ್ನು ಕೈ ಹಿಡಿದಿದೆ, ಏನೋ ಒಂದಷ್ಟು ಹೇಳಲಿಕ್ಕೆ ಅವರಿಗೆ ಕಾರಣ ಇರುತ್ತೆ. ಇನ್ನು ವೈಯಕ್ತಿಕ ನೆಲೆಗಟ್ಟಿಗೆ ಬರೋದಾದರೆ, ತೀರಾ ಸಂಡೂರಿನ ಮಟ್ಟಿಗೆ ಹೇಳೋದಾದರೆ, ಅಲ್ಲಿನ ಜಿದ್ದಾಜಿದ್ದಿಯಲ್ಲಿ ಈ ಬಾರಿ ಜನಾರ್ದನ್ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಅಂತ ನೋಡ್ಬೋದು. ಇನ್ನು ಶಿಗ್ಗಾವಿಗೆ ಬರೋದಾದರೆ, ಮಾಜಿ ಮುಖ್ಯಮಂತ್ರಿ ಮತ್ತು MP ಕೂಡ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ವೈಯಕ್ತಿಕ ಪ್ರತಿಷ್ಠೆ ಮತ್ತು ಕ್ಷೇತ್ರದ ಮೇಲಿನ ಹಿಡಿತ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಸಾಬೀತು ಮಾಡುತ್ತೆ. ಆದರೆ ಚನ್ನಪಟ್ಟಣಕ್ಕೆ ಬಂದರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ವಿಚಾರಕ್ಕೆ ಬರಲ್ಲ. ಒಂದು ಹಂತದಲ್ಲಿ ಒಂದು ವಿಪಕ್ಷಗಳು ಮತ್ತು ಸರ್ಕಾರ ಅನ್ನುವಂಥ ರೀತಿ ಬಿಂಬಿತವಾಗುತ್ತೆ. ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂಥ ರೀತಿ ಬಿಂಬಿತವಾಗುತ್ತೆ. ಇಬ್ಬರ ಪ್ರತಿಷ್ಠೆ, ಒಕ್ಕಲಿಗ ನಾಯಕತ್ವ, ಹೀಗೆ ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚೆಗೆ ಬರ್ತವೆ. ಇಲ್ಲೂವಿನ ಸೋಲು ಗೆಲುವು ಒಂದು ರೀತಿಯ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೂ ಕನೆಕ್ಟ್ ಆಗ್ಬೋದು, ಸಹಜವಾಗಿ ಅದು ಕುಮಾರಸ್ವಾಮಿ ಅವರಿಗೆ ಕನೆಕ್ಟ್ ಆಗೇ ಆಗುತ್ತೆ. ಇಲ್ಲಿ ಬಿಜೆಪಿ ನೆಪ ಮಾತ್ರವಾಗಿರುತ್ತೆ. ಆದರೂ ಕೂಡ ಬಿಜೆಪಿ ಮತ್ತು JDS ಒಟ್ಟಾಗಿ ಚುನಾವಣೆ ಫೇಸ್ ಮಾಡಿರೋದ್ರಿಂದ ಸಹಜವಾಗಿಯೇ ಮೈತ್ರಿಕೂಟದ ಬಲ ಏನು, ಸರ್ಕಾರದ ಬಲ ಏನು, ಅಥವಾ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸೇನು, ಕುಮಾರಸ್ವಾಮಿ ಅವರ ವರ್ಚಸ್ಸೇನು, ಇವೆಲ್ಲವನ್ನು ಕೂಡ ಹೊರಗಚ್ಚುವಂತ ಚುನಾವಣೆ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಅರುಣ್, ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ದ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲಿ ಚನ್ನಪಟ್ಟಣದ ಚುನಾವಣೆ ಕೇವಲ ಅಲ್ಲಿ ಯೋಗೇಶ್ವರ್ ನಿಖಿಲ್ ಅವರ ಗೆಲುವು ಅನ್ನುವಂಥದ್ದಲ್ಲ ಮಮತಾ. ಅಲ್ಲಿ ಸ್ಪಷ್ಟವಾಗಿ ಬರುವಂತದ್ದು JDS ಮತ್ತು ಬಿಜೆಪಿಯ ಮೈತ್ರಿ ಏನು ಅಂತ ಹೇಳಿ. ಕಾರಣ ಬಿಜೆಪಿ ಜೊತೆಗೆ ಜಿದ್ದಾಜಿದ್ದಿಗೆ ಬಿದ್ದು ಇದು ನಮ್ಮ ಕ್ಷೇತ್ರ, ನಮ್ಮದೇ ಟಿಕೆಟ್, ನಾವೇ ತಗೊಳ್ಬೇಕು ಅಂತ ಪಡ್ಕೊಂಡು ಬಂದಿರೋದು.